ಎಸ್, ಮದ್ದೂರಿನಲ್ಲಿ ಗಲಾಟೆ ಮಾಡಿದವರನ್ನ ಬಂಧಿಸಲಾಗಿದೆ. ಇನ್ನು ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಈ ಪದೇ ಪದೇ ಈ ರೀತಿ ಘಟನೆಗಳಾಗ್ತಾ ಇವೆ ಅಂದ್ರೆ ಜನರು ಇಲ್ಲಿ ಸ್ಪಂದಿಸಬೇಕು. ಸೂಕ್ಷ್ಮ ಪ್ರದೇಶಗಳಿಗೆ ಹಿರಿಯ ಅಧಿಕಾರಿಗಳು ಕೂಡ ಭೇಟಿ ಕೊಟ್ಟಿದ್ದಾರೆ. ಮದ್ದೂರಿನಲ್ಲಿ ಹೆಚ್ಚಿನ ಪೊಲೀಸ್ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಮದ್ದೂರಿನಲ್ಲಿ ಗಲಾಟೆ ಮಾಡಿದವರನ್ನ ಕೂಡ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆಯನ್ನ ನೀಡಿದ್ದಾರೆ. ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ, ಏನು ತೊಂದರೆ ಇಲ್ಲ. ಆಮೇಲೆ ಗಣೇಶನ್ ಇಮ್ಮರ್ಸ್ ಮಾಡಿದ್ದಾರೆ. ಆಮೇಲೆ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ. ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲ್ಯಾಗ್ ತೊಗೊಂಡು ಬಂದ ಅಂತೇಳಿ ಅವನು ಸ್ಟ್ಯಾಬಿಂಗ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಮತ್ತು ಇನ್ನೊಂದು ಕಡೆ ಚಿಕ್ಕ ಮಕ್ಕಳು 3 ವರ್ಷ 4 ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗಿದಿದ್ದಾರೆ ಗಣಪತಿ ಹೋಗುವಾಗ. ಈ ಥರದ್ದೆಲ್ಲ ಆಗಿದೆ. ಎಲ್ಲ ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಮಾಡಿದ್ದಾರೆ. ನಾವು ಎಲ್ಲ ರೀತಿಯ ಕ್ರಮ ಜನನೂ ಕೋಆಪ್ರೇಟ್ ಮಾಡಬೇಕಲ್ಲ. ನಾವು ಅಪೀಲ್ ಮಾಡ್ಕೊಳ್ತೀವಿ, ಎನಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ, ಎಲ್ಲ ಮಾಡ್ತೀವಿ. ಜನ ಸಮುದಾಯ ಅವರು ಕೂಡ ಕೋಆಪ್ರೇಟ್ ಮಾಡಬೇಕು. ಎಲ್ಲ ಎರಡೂ ಸಮುದಾಯದವರು ಕೋಆಪ್ರೇಟ್ ಮಾಡಬೇಕು. ನಮಗೆ ಲಕ್ಷಾಂತರ ಗಣಪತಿಗಳನ್ನ ಇಮರ್ಸ್ ಮಾಡ್ತಾರೆ. ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ. ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿದೆ. ಒಟ್ಟಾರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅವ್ರ ಮೇಲೆ ಖಂಡಿತವಾಗಿ ತಗೊಳ್ತೀವಿ.